ಬಟ್ ಈಗ ಈ ಮುಸ್ಲಿಮರ ಜೊತೆಗಿನ ಒಂದು ಸಣ್ಣ ರಿಫ್ಟ್, ಮುಸ್ಲಿಂ ಮುಖಂಡರ ಜೊತೆಗಿನ ಸಣ್ಣ ರಿಫ್ಟಿಂದಾಗಿ OIC SDPI ಎಲ್ಲರೂ ಬಂದು ಕ್ಯಾಂಡಿಡೇಟ್ ಹಾಕುವಂಗಾಯ್ತು ಅಂತಾರೆ. ಅವರು ಕ್ಯಾಂಡಿಡೇಟ್ ಹಾಕ್ತೀನಿ ಅಂತ ಹೊರಟಿದ್ರು. ಏನಾಯ್ತು ಗೊತ್ತಿಲ್ಲ, ಈಗ ಸಂಜೆ ಗೊತ್ತಾಗತ್ತೆ. ನನಗೆ ಗೊತ್ತಿಲ್ಲ. ನಾನು ಹೋದಾಗ ನಾನು 2 ಗಂಟೆಗೆ CM ನಾವೆಲ್ಲ ಹೋಗಿ ಹಾಕಿದಾಗ ಅವಾಗಿನೂ ಹಾಕಿದ್ದಿಲ್ಲ. ಆಮೇಲೆ ಏನು ಮಾಡಿದ್ದಾರೆ, ನಾನು ಲೀಸ್ಟ್ ತಂದು ನೋಡಿದ್ರೆ ಗೊತ್ತಾಗತ್ತೆ ನೋಡ್ರಿ. ಇಂಪ್ಯಾಕ್ಟ್ ಏನು ಸರ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರೆ? ಸರ್, ಇಲ್ಲಿ ದಾವಣಗೆರೆ ಆ್ಯಸ್ ಎ ಪ್ರಾಕ್ಟಿಕಲ್ ಪೊಲಿಟಿಷಿಯನ್, ಆ್ಯಸ್ ಎ ಪ್ರಾಕ್ಟಿಕಲ್ ಮ್ಯಾನ್ ಆ್ಯಂಡ್ ಐ ಆಮ್ ಫ್ರಮ್ ದಟ್ ಏರಿಯಾ. ನಾನು ಅದೇ ಏರಿಯಾದಾಗ ಹುಟ್ಟು ಬೆಳೆದಿರೋನು. ನನಗೆ ಗೊತ್ತಿದ್ದಂಗೆ ಪ್ರತಿ ಒಂದು ಓಣಿ, ಪ್ರತಿಯೊಂದು ಗಲ್ಲಿ, ಪ್ರತಿಯೊಂದು ಮನೆ, ಪ್ರತಿಯೊಂದು ಜಾತಿ, ಎಲ್ಲ ಜನಾಂಗದವರು, ಎಲ್ಲ ಪ್ರತಿಯೊಂದು ನನಗೆ ಗೊತ್ತಿದೆ. ಅಲ್ಲಿ ನನ್ನ ಹತ್ರನೂ ಭಾಳ ವಿಶ್ವಾಸ ತೆಗೆದಾರೆ. ಓಕೆ, ಯಾವ ವಿಚಾರ ಬಂದ್ರೂ ಸ್ಪಂದಿಸಿದ್ದೀವಿ. ಅವು ಪ್ರತಿಯೊಂದು ಆಗುಹೋಗುಗಳಿಗೆ ನಾವು ಜೊತೆಗದವಿ, ಅವರು ನಮ್ಮ ಜೊತೆಗದಾರ. ಎಲ್ಲ ವಿಚಾರಗಳು ನನಗೆ ಗೊತ್ತು. ಅದು ಏನು ಈಗ ಇಂಥವು ಸಣ್ಣ ಪುಟ್ಟ ಆಗ್ಬೋದು, ಆಮೇಲೆ ಕುತ್ಕೊಂಡು ಮಾತಾಡಿದ್ರೆ ಎಲ್ಲ ಸಾಲ್ವ್ ಆಗ್ತವೆ. ಈಗ ಸಾದಿಕ್ ಪೈಲ್ವಾನ್ ಕನ್ವಿನ್ಸ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಸರ್? ಡೆಫಿನೆಟ್ಲಿ. ಸಾದಿಕ್ ನಮ್ಮನೆ, ಅವ್ರ ತಮ್ಮ ನಮ್ಮಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾನೆ, ಅಯ್ಯೂಬ್ ಪೈಲ್ವಾನ್ ಅಂತ. ಓಕೆ, ಇವು ಸಾದಿಕ್ ಪೈಲ್ವಾನು ನನ್ನ ಹತ್ರ ಚೆನ್ನಾಗಿದ್ದಾರೆ. ನಮ್ಮ ಅಪ್ಪರ ಪಟ್ಟ ಶಿಷ್ಯ. ಪಟ್ಟ ಶಿಷ್ಯ ಅನ್ನೋದನ್ನ ಅವರೇ ಒಪ್ಕೋತಾರೆ. ಅದರಲ್ಲೇನು ಎರಡನೇ ಅವ್ರ ಸಲುವಾಗಿ 40 ವರ್ಷ ಕೆಲಸ ಮಾಡಿದ್ದೀವಿ ನಾವು ಅಂತಾರೋ. ಅವ್ರು ಒಪ್ಕೊಂತಾರೆ. ಹೌದೌದು. ಮಾಡಿ ಕಾರ್ಪೊರೇಟರ್ ಆಗಿದ್ವಾ, ಭಾಳ ಚೆನ್ನಾಗಿದ್ರು ಇಬ್ಬರು. ನಮ್ಮ ಹತ್ರನೇ ಈಗೂ ಚೆನ್ನಾಗದ. ನಾವು ಕರೆದು ಮಾತಾಡಿದ್ದು ಚೆನ್ನಾಗದ. ನಾವು ಫೋನ್ ಮಾಡಿದ್ದೆ, ಸಿಕ್ಕಿಲ್ಲ ಅವನು. ಈಗ ಒಂದು ಇದಾಯ್ತು ಪಾಪ, ಅಧ್ಯಕ್ಷರು ಮಾಡಬೇಕು ಅಂತ ಮುನ್ಸಿಪಾಲ್ಟಿಯಾಗ. ಮತ್ತು ಸುಮ್ಮನೆ ಲೈವ್ನಾಗ ಮಾತೇನೋ ಒಂದಕ್ಕೊಂದು ಆಗಬಾರ್ದು ಅಂತ ಇದ್ದಾರೆ. ಇಲ್ಲ ಹೇಳ್ತೇನೆ, ಕೊಡ್ರಿ. ಎಸ್, ಸಾದಿಕ್ ಪೈಲ್ವಾನ್ ಅವ್ರ ಲೈನ್ನಲ್ಲಿದ್ದಾರೆ. ಸಾದಿಕ್ ಪೈಲ್ವಾನ್ ಅವ್ರು ನಮಸ್ಕಾರ ಸರ್. ಒಂದೇ ನಿಮಿಷ ರೀ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.